ಈ ಪ್ರಪಂಚದಲ್ಲಿ ಎಂತೆಂತಹ ವಿಚಿತ್ರ ಜನರಿರ್ತಾರೆ ನೋಡಿ. ಚಿಕ್ಕೋಡಿಯಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿದೆ. ಸರಸಕ್ಕೆ ಹೆಂಡತಿ ಒಪ್ಪಲಿಲ್ಲ ಅಂಥೇಳಿ ಮಗಳ ಮೇಲೆ ಅತ್ಯಾಚಾರಕ್ಕೆ ಯತ್ನ ಆಗಿದೆ. ಇದನ್ನು ಖಂಡಿಸಿ ಹೆಂಡತಿಯೇ ಗಂಡನನ್ನ ಹತ್ಯೆ ಮಾಡಿರುವಂತಹ ಘಟನೆ ಇದು. ಸರಸಕ್ಕೆ ಒಪ್ಪದ ಪತ್ನಿ ಮಗಳ ಮೇಲೆ ರೇಪ್ಗೆ ಯತ್ನ. ಮಕ್ಕಳು ಮಲಗಿದ್ದ ಮೇಲೆ ಕಲ್ಲು ಎತ್ತಿ ಹಾಕಿ ಗಂಡನನ್ನ ಹತ್ಯೆಗೈದ ಹೆಂಡತಿ. ಅರೆಸ್ಟ್ ಆಗುವ ಆತಂಕದಲ್ಲಿ ಶವವನ್ನು ಕತ್ತರಿಸಿ ವಿಲೇವಾರಿ ಮಾಡಲಾಗಿದೆ. ಚಿಕ್ಕ ಬ್ಯಾರಲ್ಗಳಲ್ಲಿ ಗಂಡನ ಶವವನ್ನು ಸಾಗಿಸಿದ್ದಾಳೆ ಹೆಂಡತಿ. ಗಂಡ ಶ್ರೀಮಂತ ಇಟ್ನಾಳೆ, ಆತನನ್ನ ಕೊಂದಿದ್ದಾಳೆ ಪತ್ನಿ ಸಾವಿತ್ರಿ ಇಟ್ನಾಳೆ. ಚಿಕ್ಕೋಡಿ ತಾಲೂಕಿನ ಉಮಾರಾಣಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಗಂಡನನ್ನ ಕೊಂದಂತಹ ಸಾವಿತ್ರಿಯ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಪುತ್ರಿಯ ಮೇಲೇನೆ ಅತ್ಯಾಚಾರಕ್ಕೆ ಯತ್ನಿಸಿದಂತಹ ಗಂಡನ ಫೋಟೋ, ಆತನ ಮೃತದೇಹವನ್ನು ಗಮನಿಸ್ತಾ ಇದ್ದೀರಿ. ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಿರಬಹುದು, ಆದರೆ ಕೆಟ್ಟ ತಂದೆ ತಾಯಿ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತಿದೆ. ಬಟ್ ಅದನ್ನು ಇವತ್ತು ಈ ವ್ಯಕ್ತಿ ಏನಿದ್ದಾನೆ ಆತ ಸುಳ್ಳು ಮಾಡಿರುವಂಥದ್ದು. ತನ್ನ ಮಗಳ ಮೇಲೇನೆ ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ. ಇದನ್ನು ಸಾವಿತ್ರಿ ತಡೆದಿದ್ದಾಳೆ. ಮಕ್ಕಳು ಮಲಗಿದ ಮೇಲೆ ಹತ್ಯೆಗೈದಿದ್ದಾಳೆ. ಬೆಳಗಾಗುವಷ್ಟರಲ್ಲಿ ಕೊಲೆಯ ಸುಳಿವೇ ಸಿಗದಂತೆ ಪತ್ನಿ ಮಾಡಿರ್ತಾಳೆ. ಬ್ಯಾರಲ್ಲನ್ನ ಉರುಳಿಸುತ್ತಾ ಶವವನ್ನು ಒಯ್ದು ಪಕ್ಕದ ಗದ್ದೆಗೆ ಬಿಸಾಕಿರ್ತಾಳೆ ಪತ್ನಿ. ಕೃತ್ಯಕ್ಕೆ ಬಳಸಿದಂತಹ ಬ್ಯಾರಲನ್ನು ತೊಳೆದು ಬಾವಿಗೆ ಎಸೆದಿರ್ತಾಳೆ. ಮನೆಯಲ್ಲಿದ್ದಂತಹ ಮಾರಕಾಸ್ತ್ರ, ರಕ್ತಸಿಕ್ತವಾದ ಹಾಸಿಗೆ, ಬಟ್ಟೆ ಒಂದು ಚೀಲದಲ್ಲಿ ಪ್ಯಾಕ್ ಮಾಡಿ ಕಲ್ಲು ಕಟ್ಟಿ ಬಾವಿಗೆ ಎಸೆದಿರ್ತಾಳೆ. ಕೊಲೆಗೆ ಬಳಸಿದಂತಹ ಕಲ್ಲನ್ನು ತೊಳೆದು ತಗಡಿನ ಶೆಡ್ನಲ್ಲಿ ಬಚ್ಚಿಟ್ಟಿರ್ತಾಳೆ. ಸ್ನಾನ ಮಾಡಿ ಬಳಿಕ ತನ್ನ ಮೈಯಲ್ಲಿದ್ದಂತಹ ಬಟ್ಟೆಯನ್ನು ಸುಟ್ಟು ಹಾಕಿರ್ತಾಳೆ ಸಾವಿತ್ರಿ. ಪೊಲೀಸರು ತಮ್ಮ ಶೈಲಿಯಲ್ಲಿ ವಿಚಾರಿಸಿದಾಗ ಕಣ್ಣೀರು ಹಾಕಿ ತಾನು ಮಾಡಿರುವಂತಹ ಹತ್ಯೆ, ಅದಕ್ಕೆ ಕಾರಣ ಏನು ಎಲ್ಲವನ್ನು ಕೂಡ ವಿವರಿಸುವಂತಹ ಕೆಲಸ ಮಾಡಿದಾಳೆ. ಸಾಮಾನ್ಯವಾಗಿ ಈ ರೀತಿಯ ಘಟನೆಗಳನ್ನು ನಾವು ಸಿನಿಮಾದಲ್ಲಿ ನೋಡಿರ್ತೀವಿ. ಈ ಶಾಕಾಹಾರಿ ಸಿನಿಮಾ ಇದೇ ಆ್ಯಂಗಲ್ನಲ್ಲಿಯೇ ಮಾಡಿರುವಂಥದ್ದು. ಬಟ್ ಅದೇ ರೀತಿಯ ನೈಜ ಘಟನೆ ಚಿಕ್ಕೋಡಿಯಲ್ಲಿ ನಡೆದಿರುವಂಥದ್ದು. ಮಗಳ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದಂತಹ ತಂದೆಯನ್ನೇ ಹತ್ಯೆ ಮಾಡಿ ಯಾರಿಗೂ ಸುಳಿವು ಸಿಗದೇ ಇರುವಂತಹ ನಿಟ್ಟಿನಲ್ಲಿ ಶವವನ್ನು ವಿಲೇವಾರಿ ಮಾಡಿ ಸಣ್ಣದೊಂದು ಕುರುಹು ಸಾಕ್ಷಿಯನ್ನು ಬಿಡದೇನೆ ಈ ಸಾವಿತ್ರಿ ಅದರಿಂದ ಬಚಾವಾಗಿದ್ದರು. ಬಟ್ ಪೊಲೀಸರಿಗೆ ಅನುಮಾನ ಬಂದು ತಮ್ಮ ಶೈಲಿಯಲ್ಲಿ ವಿಚಾರಿಸಿದಂತಹ ಸಂದರ್ಭದಲ್ಲಿ ಸಾವಿತ್ರಿ ಹತ್ಯೆಯ ವಿಚಾರ, ಹತ್ಯೆಗೆ ಕಾರಣ, ಹತ್ಯೆಯ ನಂತರ ಹೇಗೆ ಆ ಡೆಡ್ ಬಾಡಿಯನ್ನು ಡಿಸ್ಪ್ಯಾಚ್ ಮಾಡಲಿ ಎಲ್ಲದರ ಬಗ್ಗೆಯೂ ಕೂಡ ವಿವರಿಸುವಂತಹ ಕೆಲಸ ಮಾಡಿದ್ದಾಳೆ. ಸಾವಿತ್ರಿಯ ಕೆಲಸವನ್ನು ಕೇಳಿ ಒಂದು ಕಡೆ ಪೊಲೀಸರೇ ದಂಗಾಗಿಬಿಟ್ಟಿದ್ದಾರೆ. ಹೀಗೂ ಇರ್ತಾರಾ ಅಂಥೇಳಿ ಪೀಸ್ ಆಗಿ ಈ ದೆಹಲಿಯ ಶ್ರದ್ಧಾ ವಾಕರ್, ಮಹಾಲಕ್ಷ್ಮಿ ಅನ್ನುವಂಥದ್ದು ಬೆಂಗಳೂರಿನಲ್ಲಿ ಮಹಿಳೆಯರ ಹತ್ಯೆ ಆದ ನಂತರ ಹೇಗೆ ತುಂಡು ತುಂಡಾಗಿ ಕತ್ತರಿಸಿದ್ರೋ ಅದೇ ರೀತಿ ತನ್ನ ಗಂಡನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಚಿಕ್ಕ ಚಿಕ್ಕ ಬ್ಯಾರಲ್ಗಳಲ್ಲಿ ಹಾಕಿ ಅದನ್ನು ಗದ್ದೆಗೆ ಎಸೆಯುವಂತಹ ಕೆಲಸವನ್ನು ಈ ಸಾವಿತ್ರಿ ಮಾಡಿರುವಂಥದ್ದು. ಈ ಹತ್ಯೆಗೆ ಕಾರಣ ತಾನೇ ಹೆತ್ತಂತಹ ಮಗಳ ಮೇಲೆ ತಂದೆಯೇ ಅತ್ಯಾಚಾರಕ್ಕೆ ಯತ್ನಿಸಿದ ಅನ್ನುವಂತಹ ಕಾರಣಕ್ಕೆ ಈ ಹತ್ಯೆ ಆಗಿದೆ ಅಂಥೇಳಿ ಸಾವಿತ್ರಿ ಹೇಳ್ತಾ ಇದ್ದಾಳೆ. ಹತ್ಯೆಗೆ ನಿಜವಾದ ಕಾರಣ ಇದೇನಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ಪೊಲೀಸರು ಇನ್ವೆಸ್ಟಿಗೇಷನನ್ನು ನಡೆಸ್ತಾ ಇದ್ದಾರೆ. ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿಯಲ್ಲಿ ಸಾವಿತ್ರಿ ಹತ್ಯೆ ನಡೆಸಿದಂತಹ ರೀತಿ, ಆಕೆ ಹತ್ಯೆಯ ನಂತರ ಶವವನ್ನು ವಿಲೇವಾರಿ ಮಾಡಿದಂತಹ ರೀತಿ ನಿಜಕ್ಕೂ ಕೂಡ ಇಡೀ ಚಿಕ್ಕೋಡಿಯನ್ನು ಬೆಚ್ಚಿ ಬೀಳಿಸಿದೆ. ಒಂದು ಕ್ಷಣ ಪೊಲೀಸರೇ ಶೇಕ್ ಆಗಿಬಿಟ್ಟಿದ್ದಾರಂತೆ. ಆ ರೀತಿ ತುಂಬ ಹಾರರ್ ಆಗಿ, ತುಂಬ ಬ್ರೂಟಲ್ ಆಗಿ ತನ್ನ ಗಂಡನ ದೇಹವನ್ನೇ ಪೀಸ್ ಮಾಡಿ ರಾತ್ರೋರಾತ್ರಿ ಬೆಳಗಾಗುವಷ್ಟರಲ್ಲೇ ವಿಲೇವಾರಿ ಮಾಡಿರುವಂತಹ ಘಟನೆ ಇದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಚಿಕ್ಕೋಡಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚೇತನ್, ನಿಜಕ್ಕೂ ಕೂಡ ಸಾವಿತ್ರಿ ಹತ್ಯೆ ಮಾಡಿರುವಂತಹ ರೀತಿ ತುಂಬ ಪೊಲೀಸರಿಗೇನೆ ಶಾಕಿಂಗ್ ವಿಚಾರ ಅನ್ನೋದು ಗೊತ್ತಾಗ್ತಾ ಇದೆ. ಈಕೆ ಹತ್ಯೆ ಮಾಡಿದ್ಲು ಅನ್ನುವಂತಹ ವಿಚಾರವನ್ನು ಪೊಲೀಸರು ಭೇದಿಸಿದಂತಹ ರೀತಿ ಹೇಗಿತ್ತು ಅಂಥೇಳಿ? ಪ್ರೇಮ್ ಕುಮಾರ್, ಖಂಡಿತವಾಗಿಯೂ ಕೂಡ ಏನು ತನ್ನ ಪತಿಯ ಕುಕೃತ್ಯಗಳಿಗೆ ಬೇಸತ್ತು ಪತ್ನಿ ಏನು ಆತನ ಪತಿ ಇದ್ದಾನೆ ಶ್ರೀಮಂತ
ಅನ್ನೋ ವ್ಯಕ್ತಿಯನ್ನು ಕೊಲೆ ಮಾಡಿರುವಂಥದ್ದು. ಸಾವಿತ್ರಿ ಬ್ಯಾಕ್ವರ್ಡ್ ಎನ್ನುವ ಮಹಿಳೆ ಸಾಕಷ್ಟು ಪ್ಲ್ಯಾನ್ ಮಾಡ್ಕೊಂಡಿರ್ತಾಳೆ. ಏನು ತನ್ನ ಪತಿ ತನ್ನ ಮಗಳ ಮೇಲೆ ಏನು ಎಗರಲು ಬಂದಾಗ, ಅಂದರೆ ಒಂದು ರೀತಿಯಾದಂಥ ಅತ್ಯಾಚಾರ ಮಾಡಲು ಬಂದಾಗ ಬೇಸತ್ತು ಮಹಿಳೆ ಕೊಲೆ ಮಾಡಿರುವಂಥದ್ದು ಒಪ್ಪಿಕೊಂಡಿರುವಂಥದ್ದು. ಅದರಲ್ಲೂ ಕೂಡ ತನ್ನ ಮಕ್ಕಳು ಅನಾಥ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತಾಳೆ. ತನ್ನ ಪತಿಯನ್ನು ಮಾರಕಾಸ್ತ್ರಗಳಿಂದ ಕೊಲೆ ಮಾಡ್ತಾಳೆ. ಬಳಿಕ ಆತನ ದೇಹವನ್ನು ಹೊತ್ಕೊಂಡು ಹೋಗಲು ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಪೀಸ್ ಮಾಡಿ ಒಂದು ಬ್ಯಾರಲ್ ಇರುತ್ತೆ, ಬ್ಯಾರಲ್ದಲ್ಲಿ ಅದನ್ನು ಹಾಕಿ ಶವವನ್ನು ಸಾಗಾಟ ಮಾಡ್ತಾಳೆ. ಆದರೆ ವಿಧಿಯಾಟನೇ ಬೇರೆ ಇತ್ತು. ಶವ ಸಾಗಾಟ ಮಾಡಿದ ನಂತರ ಸಾಕಷ್ಟು ಪ್ಲ್ಯಾನ್ ಮಾಡ್ಕೋತಾಳೆ. ಏನು ಮಾರಕಾಸ್ತ್ರಗಳಿರ್ತವೆ, ನಂತರ ಬಟ್ಟೆಗಳಿರ್ತವೆ, ಅವನ್ನೆಲ್ಲ ಸುಡುವಂಥ ಸುಟ್ಟಾಕ್ತಾಳೆ. ನಂತರ ಮಾರಕಾಸ್ತ್ರಗಳನ್ನು ಬಾವಿಯಲ್ಲಿ ಎಸಿತಾಳೆ. ಬಳಿಕ ಶವ ಸಿಕ್ಕಾಗ ಮಾತ್ರ ಪೊಲೀಸರಿಗೆ ಅನುಮಾನ ಬರುತ್ತೆ. ಪೊಲೀಸರು ತಮ್ಮದೇ ಭಾಷೆಯಲ್ಲಿ ಆಕೆಯನ್ನು ವಿಚಾರಣೆ ಮಾಡಿದಾಗ ಈಗ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ಸಾಕಷ್ಟು ಒಂದು ರೀತಿಯಾದಂಥ ಮಹಿಳೆಯ ಅನ್ಪ್ಲ್ಯಾನ್ ಸಕ್ಸಸ್ ಫೇಲ್ ಆಗಿರುವಂಥದ್ದು. ಹೀಗಾಗಿ ಈಗ ಸದ್ಯ ಮಹಿಳೆಯನ್ನು ಪೊಲೀಸರು ಬಂಧಿಸಿರುವಂಥದ್ದು. ಮಹಿಳೆ ತನ್ನ ಮಕ್ಕಳು ಅನಾಥ ಆಗ್ತವೆ, ನನ್ನನ್ನು ಬಿಟ್ಟು ಬಿಡಿ ಅನ್ನೋ ಮಾತನ್ನು ಕೂಡ ಪೊಲೀಸರ ಮುಂದೆ ಹೇಳಿರುವಂಥದ್ದು. ಹೀಗಾಗಿ ಒಂದು ರೀತಿಯಾದಂಥ ಮಹಿಳೆಯ ಪರಿಸ್ಥಿತಿಗೆ ಅನುಗುಣವಾಗಿ ತನ್ನ ಪತಿಯನ್ನೇ ಈಗ ಕೊಲೆ ಮಾಡಿರುವಂಥದ್ದು. ಈಗ ಸಾಕಷ್ಟು ಸಂಚಲನ ಮೂಡಿಸಿರುವಂಥ ಪೀಸ್ ಮಾಡಿ ಮಹಿಳೆ ಕೊಲೆ ಮಾಡಿರೋ ಕಾರಣ ಒಂದು ರೀತಿಯಾದಂಥ ಪೊಲೀಸರಿಗೂ ಕೂಡ ಈ ಪ್ರಕರಣ ಬೇಯಿಸುವಲ್ಲಿ ಸಾಕಷ್ಟು ಟೆನ್ಷನ್ ಆಗಿತ್ತು. ಆದರೆ ಯಾವಾಗ ಪೊಲೀಸರಿಗೆ ಈಕೆ ಮೇಲೆ ಅನುಮಾನ ಬರುತ್ತೆ, ಅನುಮಾನ ಬಂದಾಗ ಮಾತ್ರ ವಿಚಾರಣೆ ಮಾಡಿದಾಗ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ಈಗ ಸದ್ಯ ಆಕೆಯನ್ನು ಬೆಳಗಾವಿ ಹಿಂಡಲ್ಗ ಜೈಲಿಗೂ ಕೂಡ ಚಿಕ್ಕೋಡಿ ಪೊಲೀಸರು ಕಳಿಸಿರುವಂಥದ್ದು. ಪ್ರೇಮ್, ಚೇತನ್, ಮಗಳ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ ಅನ್ನುವಂತಹ ಕಾರಣಕ್ಕೆ ಸಾವಿತ್ರಿ ತನ್ನ ಗಂಡನನ್ನೇ ಹತ್ಯೆ ಮಾಡಿದ್ದು ಒಂದು ವಿಚಾರ. ಮತ್ತೊಂದು ಕಡೆ ಹತ್ಯೆಯ ನಂತರ ಗಂಡನ ಮೃತದೇಹವನ್ನು ಹೇಗೆ ವಿಲೇವಾರಿ ಮಾಡಬೇಕು ಅನ್ನೋದು ಮತ್ತೊಂದು ವಿಚಾರ. ಈ ಎಲ್ಲ ಪ್ಲಾನ್ಗೆ ಈಕೆಗೆ ಸ್ಫೂರ್ತಿಯಾಗಿದ್ದು ಯಾವುದಾದ್ರು ಸಿನಿಮಾದಿಂದ ಇನ್ಸ್ಪೈರ್ ಆಗಿದ್ರಾ? ಈ ಬಗ್ಗೆ ಏನಾದ್ರು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆಯಾ, ಹೇಗೆ ಅಂತ ಹೇಳಿ ಚೇತನ್? ಖಂಡಿತವಾಗಿಯೂ ಪ್ರೇಮ್, ಈ ಬಗ್ಗೆ ಸಾಕಷ್ಟು ಪೊಲೀಸರು ವಿಚಾರಣೆ ಮಾಡಿದಾಗ ಕೆಲವೊಂದಿಷ್ಟು ಸಿನಿಮಾಗಳ ವಿಷಯಗಳನ್ನು, ದೃಶ್ಯಂ ಸಿನಿಮಾ ಆಗಿರ್ಬೋದು, ಈ ರೀತಿ ಸಿನಿಮಾಗಳನ್ನು ಪ್ರೇರಣೆಯಾಗಿಟ್ಕೊಂಡು ಮಹಿಳೆ ಈ ರೀತಿಯಾಗಿ ಮಾಡಿದರೆ ಅನ್ನೋ ಮಾಹಿತಿಯನ್ನು ಪೊಲೀಸರು ನೀಡ್ತಿರುವಂಥದ್ದು. ಅದರಲ್ಲೂ ಕೂಡ ಈಕೆ ಖತರ್ನಾಕವಾಗಿ ಪ್ಲ್ಯಾನ್ ಮಾಡಿರ್ತಾಳೆ. ಆದರೆ ಒಂದು ಎಡವಟ್ಟು ಮಾಡಿಕೊಂಡಿರ್ತದೆ, ತನ್ನ ಪಕ್ಕದಲ್ಲಿ ಇರ್ತಕ್ಕಂಥ ಜಮೀನಿನಲ್ಲಿ ಪತಿಯ ಶವವನ್ನು ಎಸೆದಿರ್ತಾರೆ. ನಂತರ ಹೀಗಾಗಿ ಅದು ಪೊಲೀಸರಿಗೆ ಸಾಕಷ್ಟು ಅನುಮಾನ ಮಾಡುತ್ತೆ. ಗಂಡನ ಮೊಬೈಲನ್ನು ಕೂಡ ಸ್ವಿಚ್ ಆಫ್ ಮಾಡಿ ಇಟ್ಟುಕೊಂಡಿರ್ತಾಳೆ, ಮನೆಯಲ್ಲೇ ಇಟ್ಟುಕೊಂಡಿರ್ತಾಳೆ. ನಂತರ ಈ ಮದುವೆಯಾಗಿ 15 ವರ್ಷ ಆದರೂ ಕೂಡ ಈಕೆಗೆ ಹಣಕ್ಕಾಗಿ ಪೀಡಿಸ್ತಾ ಇದ್ದ. ಹಣ ನೀಡಲೇಬೇಕು, ನೀ ಯಾರಾದ್ರೂ ಜೊತೆಗೆ ಏನಾದರೂ ಮಾಡೋ, ನನಗೆ ಸಂಬಂಧವಿಲ್ಲ, ನನಗೆ ಹಣ ನೀಡಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತಾಯಿದ್ದೆ. ಹೀಗಾಗಿ ಸಾಕಷ್ಟು ರೋಚಿಕೊಂಡು ಹೋಗಿದ್ದಳು, ಬೇಸತ್ತು ಹೋಗಿದ್ದಳು ಪತಿಗಾಗಿ. ಯಾವಾಗ ತನ್ನ ಮಗಳ ಮೇಲೆ ತನ್ನ ತಂದೆ ಈ ರೀತಿ ಮಾಡಲು ಮುಂದಾದಾಗ ಈ ಕೊಲೆಯನ್ನು ಮಾಡಿರುವಂಥದ್ದು. ಶವ ಸಾಗಾಟ ಮಾಡಿದ ನಂತರ ಪೊಲೀಸರಿಗೆ ಅನುಮಾನ ಬಂದ ಬಳಿಕ ಈಕೆಯನ್ನು ಪೊಲೀಸರು ಬಂಧಿಸಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಚೇತನ್ ತಮ್ಮೆಲ್ಲ ಮಾಹಿತಿಗಾಗಿ. ಎಂಥ ವಿಚಿತ್ರ ನೋಡಿ, ಒಂದು ಕಡೆ ತಂದೆಯೇ ಮಗಳ ಮೇಲೆ ಅತ್ಯಾಚಾರಕ್ಕೆ ಯತ್ನ ಮಾಡ್ತಾನಂತೆ, ಮತ್ತೊಂದು ಕಡೆ ತನ್ನ ಜೊತೆಗಿದ್ದಂತಹ ಗಂಡನನ್ನೇ ಹೆಂಡತಿ ಬರ್ಬರವಾಗಿ ಹತ್ಯೆ ಮಾಡಿ ಸಿನಿಮೀಯ ಶೈಲಿಯಲ್ಲಿ ಆತನ ಮೃತದೇಹವನ್ನು ವಿಲೇವಾರಿ ಮಾಡಿದಂತಹ ಘಟನೆ ಚಿಕ್ಕೋಡಿಯಲ್ಲಿ ನಡೆದಿದೆ.